ನಮಸ್ಕಾರ ಎಲ್ರಿಗೂ. ಬನ್ನಿ ನಾವು ಇವತ್ತು ಜೀವಕೋಶದ ಕುರಿತು ಕೆಲವೊಂದು ವಿವರಣೆಯನ್ನು ನೋಡೋಣ. ಈ ಭೂಮಿಯ ಮೇಲೆ ನಾವು ಸಜೀವ ಮತ್ತು ನಿರ್ಜೀವ ಅಂತೇಳಿ ವಿಭಾಗಗಳನ್ನು ಮಾಡ್ತೀವಿ. ಹಾಗಾದರೆ ಸಜೀವಿ ಅಂದ್ರೇನು, ನಿರ್ಜೀವಿ ಅಂದ್ರೇನು? ಸಜೀವಿಗಳು ಜೀವವನ್ನು ಹೊಂದಿರುವಂಥದ್ದು, ನಿರ್ಜೀವಿಗಳು ಜೀವ ಇರದೇ ಇರುವಂಥದ್ದು. ಈ ಸಜೀವಿಗಳು ಚಲನೆಯನ್ನು ಮಾಡ್ತವೆ, ನಿರ್ಜೀವಿಗಳು ಸಹಿತ ಚಲನೆಯಲ್ಲಿರ್ತವೆ. ಯಾಕೆಪ್ಪ ಅಂತಂದರೆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕಾಯವು ತನ್ನದೇ ಆದ ಒಂದು ವೇಗದಲ್ಲಿ ಚಲನೆಯನ್ನು ಮಾಡ್ತವೆ. ಮತ್ತು ಸಜೀವಿಗಳು ಉಸಿರಾಟವನ್ನು ಮಾಡ್ತವೆ, ನಿರ್ಜೀವಿಗಳು ಉಸಿರಾಟ ಮಾಡುವುದಿಲ್ಲ. ಸಜೀವಿಗಳು ಆಹಾರ ಸೇವನೆ ಮಾಡ್ತವೆ, ವಿಸರ್ಜನೆಯನ್ನು ಮಾಡ್ತವೆ. ನಿರ್ಜೀವಿಗಳು ಯಾವುದೇ ರೀತಿಯ ಈ ಕ್ರಿಯೆಗಳನ್ನು ಮಾಡುವುದಿಲ್ಲ. ಹಾಗಾದರೆ ಈ ಸಜೀವಿಗಳು ಯಾವುದರಿಂದ ನಿರ್ಮಾಣ ಆಗಿವೆ, ಯಾವುದರಿಂದ ರಚನೆಯಾಗಿದೆ ಈ ದೇಹ ಅಂತಕ್ಕಂಥದ್ದು? ಎಲ್ಲ ಒಂದು ಮನೆಯನ್ನು ನಾವು ಕಟ್ಟಲು ಯಾವ ರೀತಿ ಇಟ್ಟಿಗೆಗಳ ಸಹಾಯದಿಂದ, ಇಟ್ಟಿಗೆಗಳ ಜೋಡಣೆಯಿಂದ ಮನೆಯನ್ನು ಕಟ್ತೀವಿಯೋ ಅದೇ ರೀತಿ ಮನುಷ್ಯನ ದೇಹ ಆಗಿರ್ಬೋದು, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳ ದೇಹವು ಸಹಿತ ಜೀವಕೋಶ ಅಂತಕ್ಕಂಥ ಇಟ್ಟಿಗೆಯಿಂದ ರಚನೆಯಾಗಿದೆ. ಹಾಗಾದರೆ ಈ ಜೀವಕೋಶ ಅಂದರೆ ಏನು? ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಜೀವಿಯ ರಚನೆಯ ಮತ್ತು ಕ್ರಿಯೆಗಳ ಮೂಲ ಘಟಕ. ಹಾಗಂದ್ರೇನು? ಜೀವಿಯ ದೇಹದ ರಚನೆಗೆ ಮತ್ತು ಎಲ್ಲ ಕ್ರಿಯೆಗಳಿಗೆ ಮೂಲ ಘಟಕ ಯಾವುದು ಅಂತೇಳಿ ನಾವು ನೋಡಿದಾಗ ಜೀವಕೋಶ ಅಂತೇಳಿ ನೋಡ್ಬೋದು. ಈ ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ 1665ರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದರು. ಆದರೆ ಅವರು ಸತ್ತಿರುವ ಜೀವಕೋಶಗಳನ್ನು ಕಂಡುಹಿಡಿದರು. ಸೊ ಮೊದಲಿಗೆ ಜೀವಂತ ಜೀವಕೋಶಗಳನ್ನು 1675ರಲ್ಲಿ ಡಚ್ ದೇಶದ ಆಂಟನ್ ವಾನ್ ಲಿವನ್ಹ್ಯಾಕ್ ಅಂತಕ್ಕಂಥ ವಿಜ್ಞಾನಿ ಸಜೀವ ಜೀವಕೋಶವನ್ನು ಮೊದಲಿಗೆ ಅವರನ್ನು ನೋಡಿದರು. ಸೊ ಹಾಗಾಗಿ ಇವರನ್ನು ನಾವೇನಂತ ಕರಿತೀವಿ? ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತೇಳಿ ನಾವು ಕರಿತೀವಿ. ಸೊ ಇದಾದ ನಂತರ ಜೀವಕೋಶದ ನ್ಯೂಕ್ಲಿಯಸನ್ನು ರಾಬರ್ಟ್ ಬ್ರೌನ್ ಅಂತಕ್ಕಂಥವರು ಕಂಡುಹಿಡಿದರು. ಸೊ ಅದಾದ ನಂತರ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳು ಅಭಿವೃದ್ಧಿಯಾಗಿರುವುದರಿಂದ ಜೀವಕೋಶದಲ್ಲಿ ಅನೇಕ ಕಣದಂಗಗಳನ್ನು ಕಂಡುಹಿಡಿದರು. ಈ ಕೋಶ ಸಿದ್ಧಾಂತವನ್ನು ಯಾರು ಮಂಡಿಸಿದರು? ಕೋಶ ಸಿದ್ಧಾಂತ ಅನಿವಾರ್ಯ ಯಾಕಾಗಿತ್ತಪ್ಪ ಅಂತಂದರೆ ಕೋಶಗಳ ರಚನೆ ಹೇಗಿದೆ, ಯಾವ ರೀತಿ ಕೋಶಗಳು ಉತ್ಪನ್ನ ಆಗ್ತವೆ ಅನ್ನೋದು ಒಂದು ಪ್ರಶ್ನೆಯಾಗಿತ್ತು. ಸೊ 1838ರಲ್ಲಿ ಮಥಾಯ್ಸ್ ಲೇಡನ್ ಅಂತಕ್ಕಂಥ ಜರ್ಮನ್ ಸಸ್ಯಶಾಸ್ತ್ರಜ್ಞ ಇವರು ಸಸ್ಯ ಜೀವಕೋಶಗಳನ್ನು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಸಸ್ಯವನ್ನು ಸೂಕ್ಷ್ಮವಾಗಿ ಮೈಕ್ರೋಸ್ಕೋಪ್ದಿಂದ ನೋಡಿಬಿಟ್ಟು ಅವರು ಎಲ್ಲ ಸಸ್ಯಗಳು ಈ ಜೀವಕೋಶದಿಂದ ರಚನೆಯಾಗಿವೆ ಅಂತೇಳಿ ಅವರು ನಿರ್ಧಾರವನ್ನು ತೆಗೆದುಕೊಂಡರು. ಅದೇ ರೀತಿ ಥಿಯೋಡರ್ ಶಾನ್ ಅಂತಕ್ಕಂಥ ಪ್ರಾಣಿ ಜೀವಶಾಸ್ತ್ರಜ್ಞ ಅಥವಾ ಪ್ರಾಣಿಶಾಸ್ತ್ರಜ್ಞ ಇವರು ಪ್ರಾಣಿ ಯಾವುದರಿಂದ ರಚನೆಯಾಗಿದೆ, ಎಲ್ಲ ಪ್ರಾಣಿಗಳು ಜೀವಕೋಶಗಳಿಂದ ರಚನೆಯಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಅವರು ನೀಡ್ತಾರೆ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶದಲ್ಲಿ ಇವರು ಮೊಟ್ಟ ಮೊದಲವಾಗಿ ಸೆಲ್ ವಾಲ್, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುವುದನ್ನು ಗಮನಿಸಿದರು. ಈ ಇಬ್ಬರೂ ಸೇರಿಬಿಟ್ಟು ಏನು ಮಾಡಿದ್ರು? ಸೆಲ್ ಥಿಯರಿ ಸಿದ್ಧಾಂತವನ್ನು, ಜೀವಕೋಶ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಆದರೆ ಇವರು ಎಲ್ಲ ಜೀವಿಗಳು ಜೀವಕೋಶದಿಂದ ರಚನೆ ಆಗಿದೆ ಅಂತೇಳಿ ಹೇಳಿದರು. ಈ ಜೀವಕೋಶಗಳು ಯಾವುದರಿಂದ ರಚನೆಯಾಗಿವೆ ಅಂಥೇಳಿ ಅವರು ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಸರ್ ಮುಂದೆ ಬರ್ತಕ್ಕಂಥ ವಿಜ್ಞಾನಿ 1855ರಲ್ಲಿ ರುಡಾಲ್ಫ್ ವಿರ್ಶೋ ಅಂತಕ್ಕಂಥ ವಿಜ್ಞಾನಿ ಈ ಎಲ್ಲ ಜೀವಕೋಶಗಳು ಮೊದಲೇ ಇರ್ತಕ್ಕಂಥ ಜೀವಕೋಶಗಳಿಂದನೇ ವಿಭಜನೆಯಾಗಿ ಹೊಸ ಜೀವಕೋಶಗಳು ನಿರ್ಮಾಣ ಆಗಿವೆ ಅಂತೇಳಿ ಇವರು ವಿವರಣೆಯನ್ನು ನೀಡ್ತಾರೆ. ಹಾಗಾದರೆ ಕೊನೆಯದಾಗಿ ಜೀವಕೋಶ ಸಿದ್ಧಾಂತ ಏನನ್ನು ಹೇಳ್ತದೆ ಅಂತೇಳಿ ನಾವು ನೋಡಿದಾಗ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮತ್ತು ಜೀವಕೋಶದ ಉತ್ಪನ್ನಗಳಿಂದ ಆಗಿವೆ ಮತ್ತು ಎಲ್ಲ ಜೀವಕೋಶಗಳು ಈ ಮೊದಲೇ ಇರುವ ಜೀವಕೋಶಗಳಿಂದ ಉತ್ಪತ್ತಿಯಾಗ್ತವೆ ಅಂತಕ್ಕಂಥದ್ದು. ಹಾಗಾದರೆ ಈ ಜೀವಕೋಶದಲ್ಲಿ ಏನೆಲ್ಲ ನಾವು ಕಾಣ್ತೀವಿ? ಮನುಷ್ಯನ ದೇಹದಕ್ಕೆ ನಾವು ಪೂರ್ಣವಾಗಿ ನೋಡಿದಾಗ ಉಸಿರಾಟಕ್ಕೆ ಬೇರೆ ಅಂಗ ಇದೆ, ಮತ್ತು ಪಚನಕ್ಕೆ, ಆಹಾರ ಪಚನೆಗೆ ಜಠರ ಇದೆ, ಆಹಾರ ರಕ್ತ ಪರಿಚಲನೆಗೆ ನಮಗೆ ಹೃದಯ ಇದೆ. ಈ ರೀತಿ ಪ್ರತಿಯೊಂದು ಜೀವಕೋಶದಲ್ಲಿಯೂ ಸಹಿತ ತನ್ನದೇ ಆದಂಥ ಅಂಗಗಳನ್ನು ನಾವು ನೋಡ್ತೀವಿ. ಅವುಗಳಿಗೆ ನಾವು ಕಣದಂಗ ಅಂತೇಳಿ ಕರಿತೀವಿ. ಸೊ ಯಾವ್ಯಾವ ರೀತಿಯ ಕಣದಂಗಗಳಲ್ಲಿ ನಾವು ಕಾಣ್ತೀವಿ ಅಂತೇಳಿ ನೋಡಿದಾಗ ಮೊದಲಿಗೆ ಕೋಶ ಭಿತ್ತಿಯನ್ನು ನೋಡ್ತೀವಿ. ಅದಾದ ನಂತರ ನಾವು ಸೂಕ್ಷ್ಮದರ್ಶಕದಲ್ಲಿ ಜೀವಕೋಶವನ್ನು ನೋಡಿದಾಗ ಮುಖ್ಯವಾಗಿ ನಾವು ಮೊದಲಿಗೆ 3 ಭಾಗಗಳನ್ನು ಕಾಣ್ತೀವಿ.
ಕೋಶ ಪೊರೆ, ಕೋಶ ದ್ರವ, ಕೋಶ ಕೇಂದ್ರ. ಈ ಕೋಶ ಕೇಂದ್ರದಲ್ಲಿ ಕೋಶ ಕೇಂದ್ರದಲ್ಲಿ DNA ಕಾಣ್ತೀವಿ. ಡಿ ಎನ್ ಎ ಯಾವುದರಿಂದ ರಚನೆಯಾಗಿದೆ ಅಂತೇಳಿ ನಾವು ನೋಡಿದಾಗ ಅದು ವರ್ಣತಂತುಗಳಿಂದ ರಚನೆಯಾಗಿದೆ. ಸೊ ಈ ಕೋಶ ಕೇಂದ್ರದಲ್ಲಿ ಪೊರೆಯ ಆವೃತ್ತ ಕೋಶ ಕೇಂದ್ರವನ್ನು ನಾವು ಯುಕ್ಯಾರಿಯೋಟಿಕ್ ಜೀವಕೋಶ ಅಂತೇಳಿ ಕರಿತೀವಿ. ಕೋಶ ಪೊರೆಯನ್ನು ಆವರಿಸಿಲ್ಲ ಅಂತೇಳಿ ನೋಡಿದಾಗ ಅದು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತೇಳಿ ಕರಿತೀವಿ. ಈ ಜೀವಕೋಶ ವಿಭಾಗವನ್ನು ನಾವು ಮುಂದೆ ನೋಡೋಣ. ಮತ್ತು ಇಲ್ಲಿ ಕೋಶ ದ್ರವವನ್ನು ಕಾಣ್ತೀವಿ. ಮತ್ತು ಅನೇಕ ರೀತಿಯ ಕಣದಂಗಗಳನ್ನು ಕಾಣ್ತೀವಿ. ಮೈಟೊಕಾಂಡ್ರಿಯಾ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ಗಾಲ್ಗಿ ಸಂಕೀರ್ಣ ಆಗಿರ್ಬೋದು, ರಸದಾನಿಗಳಾಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು, ಈ ಎಲ್ಲ ಕಣದಂಗಗಳನ್ನು ನಾವು ಜೀವಕೋಶದಲ್ಲಿ ಕಾಣ್ತೀವಿ. ಈ ಜೀವಕೋಶಗಳು ಒಂದೇ ವಿಧವಾಗಿ ಅದಾವ ಅಂತೇಳಿ ನಾವು ನೋಡಿದಾಗ ಒಂದೇ ಸೈಜ್ ನಾವು ಕಾಣ್ತೀವ? ಇಲ್ಲ. ಇದು ಕೆಂಪು ರಕ್ತ ಕಣ ನೋಡಿ, ದುಂಡಾದ ಮತ್ತು ದ್ವಿನಿಮ್ನ. ಅದೇ ರೀತಿ ಬಿಳಿ ರಕ್ತ ಕಣ, ಇದಕ್ಕೆ ಯಾವುದೇ ನಿರ್ದಿಷ್ಟ ಆಕಾರ ಇಲ್ಲ. ಇದು ಬೇರೆ ಬೇರೆ ಆಕಾರವನ್ನು ಪಡ್ಕೊಳ್ಬೋದು. ಇದು ಸ್ತಂಭ ಅನುಲೇಪಕ ಜೀವಕೋಶ, ಇದು ನರ ಜೀವಕೋಶ. ಮತ್ತು ಒಂದು ಟ್ರೆಕೆಡ್ ನೋಡ್ಬರಿ, ಮೀಸೋಫಿಲ್ ಜೀವಕೋಶ, ದುಂಡಾದ ಮತ್ತು ಅಂಡಾಕಾರ. ಈ ಜೀವಕೋಶಗಳಿಗೆ ಇವುಗಳನ್ನು ನಾವು ಗಮನಿಸಿದಾಗ ನಿರ್ದಿಷ್ಟ ಆಕಾರ ಇಲ್ಲ ಎಂಬುದನ್ನು ನಾವು ಖಚಿತವಾಗಿ ಹೇಳ್ತೀವಿ. ಅಥವಾ ಈ ಜೀವಕೋಶಗಳು ಕಾರ್ಯಕ್ಕೆ ವಿಧಾನವಾಗಿ ಅನುಸರಿಸಿ ಜೀವಕೋಶಗಳ ಆಕಾರ ನಿರ್ಧಾರಿತ ಆಗ್ತದೆ ಅಂತೇಳಿ ನಾವು ನೋಡ್ಬೋದು. ಹಾಗಾದರೆ ಭೂಮಿಯ ಮೇಲೆ ಕಾಣ್ತಕ್ಕಂಥ ಅತಿ ದೊಡ್ಡ ಜೀವಕೋಶ ಎಲ್ಲಿ ನಮಗೆ ಕಂಡು ಬರ್ತದೆ ಅಂತೇಳಿ ನೋಡಿದಾಗ ಅತಿ ದೊಡ್ಡ ಜೀವಕೋಶ ಉಷ್ಟ್ರ ಪಕ್ಷಿಯ ಮೊಟ್ಟೆಯಲ್ಲಿ ನಾವು ಕಾಣ್ತೀವಿ. 3.3 ಪೌಂಡ್ ಇರ್ತದೆ. ಅತಿ ಉದ್ದದ ಜೀವಕೋಶ ಯಾವುದು? ನರಾಣು. ಮತ್ತು ಅತಿ ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸಮ್ ಅಂತೇಳಿ ನಾವು ಕರಿತೀವಿ. ನೋಡ್ಬೋದು. ಈಗ ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡದಾದ ಮತ್ತು ಚಿಕ್ಕದಾದ ಜೀವಕೋಶ ಯಾವುದು? ಮನುಷ್ಯನ ದೇಹದಲ್ಲಿ ಕಾಣ್ತಕ್ಕಂಥ ಅತಿ ಚಿಕ್ಕ ಜೀವಕೋಶ ಸ್ಪರ್ಮ್. ಮತ್ತು ದೊಡ್ಡದು ಜೀವಕೋಶ ಯಾವುದಂದರೆ ಅದು ಅಂಡಾಣು. ಮಹಿಳೆಯರಲ್ಲಿ ಕಂಡುಬರ್ತಕ್ಕಂಥ ಅಂಡಾಣು ದೊಡ್ಡ ಜೀವಕೋಶ. ಮತ್ತು ಪುರುಷರಲ್ಲಿ ಕಂಡುಬರ್ತಕ್ಕಂಥ ವೀರ್ಯಾಣು ಅತಿ ಚಿಕ್ಕ ಜೀವಕೋಶ ಅಂತೇಳಿ ನಾವು ಕರಿತೀವಿ. ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು, ಇದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.